ಮತಗಳ್ಳತನದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೊರಡಿಸಿರೋ ಈ ರಾಹುಲ್ ರಣಕಹಳೆಗೆ ಬಿಜೆಪಿ ಹೆದರುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸದ್ಯಕ್ಕೆ. ರಾಹುಲ್ ವಿರುದ್ಧದ ಪ್ರತಿಭಟನೆಯಿಂದ ರಾಜ್ಯ ಬಿಜೆಪಿ ಹಿಂದೆ ಸರಿದಿದೆ. ಕಾಂಗ್ರೆಸ್ ಪ್ರತಿಭಟನೆಯ ವಿರುದ್ಧ ಹೂಡಿದಂತಹ ಪ್ರತಿತಂತ್ರದಿಂದ ಬಿಜೆಪಿ ಹಿಂದೆ ಸರಿದಿದೆ. ಬಿಜೆಪಿ ಹಿಂದೆ ಸರಿಯೋಕೆ ಭಾನುವಾರ ಮೋದಿ ಬರ್ತಾ ಇರೋದೇ ಕಾರಣ ಅಂತ ಇದ್ದಾರೆ. ಈಗ ಪ್ರತಿಭಟನೆ ಮಾಡಿಬಿಟ್ರೆ ಮೋದಿಗೂ ಪ್ರತಿಭಟನೆ ಎದುರಾಗೋ ಭಯ. ಇವರು ಅವರಿಗೆ ಅಡ್ಡಿಪಡಿಸಿದ್ರೆ ಅವರು ಅಡ್ಡಿಪಡಿಸಬಹುದು ಅಂತ. ರಾಹುಲ್ ವಿರುದ್ಧ ಪ್ರತಿಭಟಿಸಿದ್ರೆ ಮೋದಿ ಕಾರ್ಯಕ್ರಮಕ್ಕೂ ಅಡ್ಡಿ ಆಗಬಹುದು ಅನ್ನುವ ಆತಂಕ ಬಿಜೆಪಿಯಲ್ಲಿ ಮನೆ ಮಾಡಿದೆ. ಎರಡನೇ ದಿನದ ಅಂತರದಲ್ಲಿ ರಾಜ್ಯಕ್ಕೆ ಅಂದ್ರೆ ಇನ್ನೇನು 2 ದಿನ ಇದೆ. ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಇವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಭಾನುವಾರ ಅವ್ರು ಬರ್ತಾ ಇದ್ದಾರೆ. ಮೋದಿ ರಾಜ್ಯ ಭೇಟಿ ಬಳಿಕ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ಮಹದೇವಪುರ ಮತಗಳ್ಳತನ ಮಹದೇವಪುರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ರಾಜ್ಯ ರಾಜಧಾನಿಯ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇವರು ಅದಕ್ಕೆ ಒಂದು ಪ್ರತಿ ಏಟ್ ಕೊಡಬೇಕು ಅಂತ ತಂತ್ರಗಳನ್ನು ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಸೈಲೆಂಟ್ ಆಗ್ತಾ ಇದ್ದಾರೆ. ಕಾರಣ ಈಗ ಅವ್ರ ಪಾಡಿಗೆ ಅವ್ರು ಪ್ರತಿಭಟನೆ ಮಾಡ್ಕೊಳ್ಳಿ, ಸುಮ್ಮನಾಗ್ಬಿಡ್ಲಿ. ನಾವೇನೋ ಹೋಗೋದು, ಅವ್ರನ್ನ ಮುತ್ತಿಗೆ ಹಾಕೋದು, ಮಗದೊಂದು ಮಾಡಿದ್ರೆ ಸೇಮ್ ಇದು ಮಿರರ್ ಥರ ರಿಪೀಟ್ ಆಗಬಾರ್ದಲ್ಲ. ನಾಳೆ ನಮ್ಮ ನಾಯಕರು ಬಂದಾಗ ಇವ್ರ ಕಾರ್ಯಕರ್ತರು ಹಂಗೆ ಮಾಡಿಬಿಟ್ರೆ ಶೇಮ್ ಅಲ್ವಾ ಬಿಜೆಪಿಗೆ ಅವಾಗ. ಹಾಗಾಗಿ ಬೇಡ, ಕಾದ್ ನೋಡೋಣ ಅನ್ನುವ ತಂತ್ರಕ್ಕೆ ಮೊರೆ ಹೋದಂಗೆ ಕಾಣಿಸ್ತಾ ಇದೆ. ಓಕೆ, ಇದು ಟಿಟ್ ಫಾರ್ ಟ್ಯಾಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕೆ ರಾಜ್ಯ ಬಿಜೆಪಿ ಮುಂದಾದಂಗೆ ಕಾಣಿಸ್ತದೆ. ಕಾದ್ ನೋಡೋಣ.